ಸೊ ಹೇ ವಾಟ್ಸ್ ಪೀಪಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಮೈನ್ ಕ್ರಾಫ್ಟ್. ಸೊ ಗೈಸ್, ಲಾಸ್ಟ್ ಎಪಿಸೋಡಲ್ಲಿ ನೋಡಿದ್ರಿ ದಟ್ ನಾವೊಂದು ವಿಲೇಜರ್ ಬ್ರೀಡಿಂಗ್ ಫಾರ್ಮ್ನ ಬಿಲ್ಡ್ ಮಾಡಿದ್ದೀವಿ. ಸೊ ಲಾಸ್ಟ್ ಎಪಿಸೋಡ್ ಮುಗ್ದಾದ್ಮೇಲೆ ನಾನು ಆಫ್ಲೈನ್ ಹೋದ್ಮೇಲೆ ಸ್ವಲ್ಪ ನಾನೇ ವರ್ಕ್ ಮಾಡಿದ್ದೀನಿ ಎಕ್ಸ್ಟ್ರಾ. ಈಗ ತೋರಿಸ್ತೀನಿ ಅದನ್ನು. ನೀವು ನೋಡ್ಬೋದು ಆಲ್ರೆಡಿ ಇಲ್ಲೇ ಐರನ್ ರೆಸ್ಪಾಂಡ್ ಮಾಡಿಬಿಟ್ಟಿದ್ದಾರೆ. ಸೊ ಆಲ್ರೆಡಿ ನೋಡಿ ಎಷ್ಟು ವಿಲೇಜರ್ ಆಗಿದೆ. 1 2 3 4 5 6 7. ದೇರ್ ಇಸ್ 7 ವಿಲೇಜರ್ಸ್ ಇನ್ ದಿಸ್ ಪಾರ್ಟ್. ತಿಂತಾರ ಬೇಗ ತಿನ್ನಲ್ವಾ? ಸೊ ಗೈಸ್, ನೀವು ನೋಡ್ಬೋದು ಇಲ್ಲಿ ಇಷ್ಟು ಲಾಸ್ಟ್ ಎಪಿಸೋಡಲ್ಲಿ ಮಾಡಿದ್ದೆ. ಆ ಲಾಸ್ಟ್ ಎಪಿಸೋಡ್ ಮುಗ್ದಾದ್ಮೇಲೆ ನಾನೇನು ಮಾಡಿದೆ, ಇಲ್ಲಿ ಸ್ವಲ್ಪ ಡಿಗ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇಲ್ಲಿ ಬಂದುಬಿಟ್ಟು ಒಂದು ಚಿಕ್ಕದಾಗಿ ಫಾರ್ಮ್ ಮಾಡಿಕೊಟ್ಟಿದ್ದೀನಿ. ಸೊ ದಟ್ ದೇ ಕ್ಯಾನ್ ಡೂ ವರ್ಕ್ ಆ್ಯಂಡ್ ಅವ್ರಿಗೆ ಊಟ ಅವರೇ ಸಿಕ್ಕುತ್ತೆ ಅವ್ರಿಗೇನೆ. ಅದರಿಂದ ಅಟ್ಲೀಸ್ಟ್ ಅವರೇ ಗ್ರೋ ಆಗ್ತಿರ್ತಾರೆ, ಅದರಲ್ಲಿ ಏನು ಇಶ್ಯೂ ಇಲ್ಲ. ಸೊ ಅದಕ್ಕೋಸ್ಕರ ಈ ಚಿಕ್ಕದಾಗಿ ಒಂದು ಫಾರ್ಮ್ ಮಾಡಿದ್ದೆ. ಅದರಿಂದ ನೋಡ್ಬೋದು ಆಲ್ರೆಡಿ 7 ವಿಲೇಜರ್ಸ್ ಇದ್ದಾರೆ. ಸೊ ಲೆಟ್ಸ್ ಗೋ ಅಪ್. ಸೊ ಈ ವಿಲೇಜರ್ಸ್ ತುಂಬ ಯೂಸ್ ಬರ್ತಾರೆ. ನೆಕ್ಸ್ಟ್ ಒಂದು ಚೆನ್ನಾಗಿರೋ ಐರನ್ ಫಾರ್ಮ್ ಮಾಡಬೇಕು. ಸೊ ನೋಡಿ ಸಖತ್ತಾಗಿ ಕಾಣ್ತಿದೆ. ಸೊ ಗೈಸ್, ಈ ಎಪಿಸೋಡ್ನಲ್ಲಿ ನೋಡ್ಬೋದು. ಮತ್ತು ಲಾಸ್ಟ್ ಎಪಿಸೋಡ್ ಆಫ್ಲೈನ್ ಹೋದ್ಮೇಲೆ ನಾನೊಂದು ಎನ್ಚಾಟಿಂಗ್ ಟೇಬಲ್ಲು ಮತ್ತು ಇದು ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟಿದ್ದೆ. ಇದಕ್ಕೋಸ್ಕರ ನಾವು ಹುಡ್ಕೊಂಬಂದಾಗ ಡೈಮಂಡ್ಸ್ ಎಲ್ಲ ಹುಡ್ಕೊಂಬಂದಿದ್ದರಲ್ಲಿ ತುಂಬ ವೇಸ್ಟ್ ಆಗಲಿಲ್ಲ, ಬರೀ 2 ಯೂಸ್ ಆಗಿದ್ದು. ಯಾಕಂದರೆ ನಾವು ಯಾವಾಗ ಇದು ರಿಸೋರ್ಸಸ್ ಕಲೆಕ್ಟ್ ಮಾಡೋಕ್ಕೆ ಹೋದಾಗ ನಮಗೆ ಇದು ಆಬ್ಸಿಡಿಯನ್ ಅಲ್ಲೇ ಸಿಕ್ಬಿಡ್ತು, ರಿಯೂನ್ ಪೋರ್ಟಲಲ್ಲೇ. ಸೊ ನಮಗೆ ಪಿಕ್ಯಾಕ್ಸ್ ಮಾಡಿ ಅದೊಂಥರದ್ದು ವೇಸ್ಟ್ ಆಗಲಿಲ್ಲ ಡೈಮಂಡ್ಸು. ಅದಕ್ಕೋಸ್ಕರ ಬರೀ 2 ಡೈಮಂಡಲ್ಲಿ ಮುಗಿಸ್ಬಿಟ್ಟಿದ್ದೀನಿ. ಬಟ್ ಈಗ ನೀವು ಇಶ್ಯೂ ನೋಡಿ, ನಾನು ಎನ್ಚಾಂಟ್ ಮಾಡಬೇಕಂದ್ರೆ ಲ್ಯಾಪಿಸ್ ಇದೆ ನನ್ನ ಹತ್ರ. ಲೆವೆಲ್ 30 ಮಾಡಬೇಕಂದ್ರೆ ನನ್ನ ಹತ್ರ ಲೆವೆಲ್ಸೇ ಇಲ್ಲ. ಸೊ ಅದಕ್ಕೋಸ್ಕರ ನೋಡಿ ನನ್ನ ಹತ್ರ ಬರೀ 11 ಇದೆ. ಅದಕ್ಕೋಸ್ಕರನೇ ಈ ವಿಡಿಯೋಲ್ಲಿ ಬಂದುಬಿಟ್ಟು ಒಂದು XP ಫಾರ್ಮ್ ಮಾಡಬೇಕು. ಸೊ ಎಲ್ರಿಗೂ ಜ್ಞಾಪನ ಇದ್ದರೆ, ನಾವು ಮೈನಿಂಗ್ ಹೋದಾಗ ನಮಗೊಂದು ಝಾಂಬಿ ಫಾರ್ಮ್ ಸಿಕ್ಕಿತ್ತು, ವಿಚ್ ಇಸ್ ಬೆಸ್ಟ್ ಆ್ಯಕ್ಚುಲಿ ಫಾರ್ ದ XP ಫಾರ್ಮ್. ಸ್ಕೆಲಿಟನು ಚೆನ್ನಾಗಿರುತ್ತೆ, ಬಟ್ ನಮಗೆ ಸಿಕ್ಕಿದ್ದು ಝಾಂಬಿ. ಸೊ ತುಂಬ ಚೆನ್ನಾಗೂ ಇರುತ್ತೆ. ಮತ್ತು ಅದರಲ್ಲಿ ಆಲ್ರೆಡಿ ಸ್ಪಾನರ್ ಇರೋದ್ರಿಂದ ನಾವು ದೊಡ್ಡ ಪಿಲ್ಲರ್ ಮಾಡಿ ಟವರ್ ಮಾಡಿ ಮಾಡೋದು ವೇಸ್ಟ್, ಅದು ಸುಮ್ಮನೆ. ಸೊ ನಾನೇನು ಮಾಡಿದೆ, ಆಫ್ಲೈನ್ ಹೋದಾಗ ಫಾರ್ಮಿಗೊಂದು ಇಲ್ಲಿಂದಾನೇ ದಾರಿ ಮಾಡಿದ್ದೀನಿ. ಆಲ್ರೆಡಿ ತೋರಿಸ್ತೀನಿ ರೀ ನಿಮಗೆ. ಇಲ್ಲಿಂದ ಕೆಳಗಡೆ ಹೋದರೆ ಆಲ್ರೆಡಿ ನಾನೊಂದು ದಾರಿ ಮಾಡಿಬಿಟ್ಟಿದ್ದೀನಿ ಅಲ್ಲಿಗೆ ಹೋಗೋಕ್ಕೆ. ಫಸ್ಟ್ ಇರಿ, ಒಂದು ಸ್ವಲ್ಪ ವುಡ್ಡು ಮತ್ತು ರಿಸೋರ್ಸಸ್ ತೊಗೊಂಡೋಗ್ಬಿಡೋಣ ಅಲ್ಲಿ ಏನಾದರೂ ಮಾಡಬೇಕಂದ್ರೆ ಬಿಲ್ಡ್. ಸೊ ಲೆಟ್ಸ್ ಗೋ. ಸಾಕಿಷ್ಟು ಸದ್ಯಕ್ಕೆ. ಮತ್ತು ಆ್ಯನ್ವೆಲ್ ತೊಗೊಂಡೋಗ್ಬಿಡೋಣ, ಬೇಕಾಗುತ್ತೆ. ಸೊ ಇಲ್ಲಿಂದ ಲೆಟ್ಸ್ ಗೋ ಗೈಸ್, ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ರೀ. ಸೊ ಗೈಸ್ ನೋಡ್ಬೋದು, ಇದೇ ಝಾಂಬಿ ಫಾರ್ಮ್ ನಮಗೆ ಸಿಕ್ಕಿದ್ದು. ಇಲ್ಲಿ ಬ್ಲಾಕ್ಸ್ ಆಗಿದೆ, ಅದನ್ನು ತೆಗೆದ್ಬಿಟ್ಟು ಟಾರ್ಚಸ್ ಹಾಕ್ಬಿಟ್ಟಿದ್ದೀನಿ. ಸೊ ಇಷ್ಟು ದೊಡ್ಡ ದಾರಿ ಇದೆ. ಮತ್ತು ನೀವೆಲ್ಲರೂ ನೋಡ್ಬೋದು ಆಲ್ರೆಡಿ ನನ್ನ ಹತ್ರ ಒಂದು ಎನ್ಚಾಂಟ್ಮೆಂಟ್ ಆಗಿರೋದು ಪಿಕ್ಯಾಕ್ಸ್ ಇದೆ. ಅದು ಬಂದ್ಬಿಟ್ಟು ಆ್ಯಕ್ಚುಲಿ ನಾನು ಆ ಎನ್ಚಾಂಟ್ಮೆಂಟ್ ಟೇಬಲ್ ಇಟ್ಟಾಗ ನನ್ನ ಹತ್ರ 41 ಲೆವೆಲ್ಸ್ ಏನೋ ಇತ್ತು, ಎಲ್ಲ ಸಾಯಿಸಿ ಸ್ಟಾರ್ಟಿಂಗಿಂದ ಇದ್ದಿದ್ದು. ಸೊ ಅದನ್ನು ಯೂಸ್ ಮಾಡಿಕೊಂಡು ಎಫಿಷಿಯನ್ಸಿ 4 ಸಿಕ್ಕಿದ್ದಕ್ಕೋಸ್ಕರ ಎನ್ಚಾಂಟ್ ಮಾಡ್ಕೊಂಬಿಟ್ಟೆ. ಸೊ ಇದನ್ನೇ ಒಂದು ಫಾರ್ಮ್ ಮಾಡೋಕ್ಕೆ ಸ್ವಲ್ಪ ಸಿಂಪಲ್ ಫಾರ್ಮ್, ಏನಿಲ್ಲ. ಈ ಕಡೆಯಿಂದ 4 ಬ್ಲಾಕು, ಈ ಕಡೆಯಿಂದ 4, ಎಲ್ಲ ಕಡೆಯಿಂದ 4, ಮೇಲ್ಗಡೆಯಿಂದ 5, ಕೆಳಗಡೆಯಿಂದ 3 ಡಿಗಪ್ ಮಾಡಬೇಕು. ಸೊ ಅದನ್ನು ಫಸ್ಟ್ ಮಾಡ್ತೀನಿ ರೀ.
ಇಷ್ಟು ಸಾಕು ಅನ್ಸುತ್ತೆ ಸದ್ಯಕ್ಕೆ. ಲ್ಯಾಪಿಸ್ ಸಿಕ್ಕಿಲ್ಲ. ಏನಕ್ಕೆ ಇಲ್ಲಿ ಲೈಟ್ ಹಾಕಿದ್ದೀನಿ ಅಂದರೆ ನಮಗೆ ಸ್ವಲ್ಪ ಹೆಲ್ಪ್ ಆಗಬೇಕು. ಅಲ್ಲಿ ಡಾರ್ಕ್ ಇದ್ದಷ್ಟು ಜಾಸ್ತಿ ಝಾಂಬಿ ಸ್ಪಾನ್ ಆಗ್ತದೆ, ಅದಕ್ಕೋಸ್ಕರ ಲೈಟ್ ಹಾಕಿದ್ದೀನಿ ಇಲ್ಲಿ. ಇಲ್ಲೂ ಒಂದು ಸ್ವಲ್ಪ ಹಾಕಿದ್ದೀನಿ. ಸೊ ಝಾಂಬಿ ಇಲ್ಲೇನು ಸ್ಪಾನ್ ಆಗ್ತಿದೆ, ಇಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ಪಾನ್ ಆಗೋಕ್ಕೆ. ಸೊ ಅದಕ್ಕೋಸ್ಕರ ಲೈಟ್ ಅಷ್ಟೇ, ಏನಿಲ್ಲ ಬೇರೆ. ಇಲ್ಲೊಂದು ಹಾಕ್ಬಿಡ. ಸೊ ಸಾಕು ಅನ್ಸುತ್ತೆ ಅಷ್ಟು. ಶಿಟ್. ಸೊ ನೋಡ್ಬೋದು, ಇಷ್ಟು ದೊಡ್ಡ ರೂಮ್ ಬೇಕಾಗುತ್ತೆ ನಮಗೆ ಝಾಂಬಿ ಸ್ಪಾನ್ ಆಗೋಕ್ಕೆ. ಎಲ್ಲ ಕಡೆಯಿಂದ 4 ಇದೆ, ಬಟ್ ಮೇಲ್ಗಡೆಯಿಂದ 5 ಬೇಕು. 1 2 3, ಬರೀ 3 ಇದೆ, ಇನ್ನೂ 2 ಬೇಕು. ಮತ್ತು ಪಿಕ್ಯಾಕ್ಸ್ ಈ ಥರ ವೈಟ್ ಇರೋದೇನಿಲ್ಲ, ಜಸ್ಟ್ ಶೇಡರ್ಸ್ ಹಾಕಿರೋದು. ಸ್ವಲ್ಪ ಪಿಕ್ಯಾಕ್ಸ್ ಮೇಲೆ ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಇಷ್ಟಿದೆ, ಹಂಗೆ ಬೇರೆ ಏನಿಲ್ಲ. ಸೊ ಗೈಸ್ ನೋಡ್ಬೋದು, ಒಂದು ಪರ್ಫೆಕ್ಟ್ ರೂಮ್ ರೆಡಿಯಾಗಿ ಹೋಗಿದೆ. ಈಗೇನಿಲ್ಲ, ಜಸ್ಟ್ ಸ್ವಲ್ಪ ನೀರು ಯೂಸ್ ಮಾಡಬೇಕು. ಏನು ಸ್ಪಾನ್ ಆಗುತ್ತೆ ಅದನ್ನು ಬಂದು ಒಂದು ಜಾಗ ಸೇರೋ ಥರ. ನೋಡಿ ಇಲ್ಲಿ ಬರುತ್ತೆ. ಇಲ್ಲಿಂದ ಒಂದು ಲೈನ್ ಡಿಗಪ್ ಮಾಡಬೇಕು. ಇಲ್ಲಿಂದ ಮೇನ್ರಿ. ಸೊ ಕರೆಕ್ಟಾಗಿದೆ. ಓಕೆನಾ? ಇಲ್ಲಿಂದ ಒಂದು ವಾಟರು, ಇಲ್ಲಿಂದ ಒಂದು ಸ್ವಲ್ಪ ಒಂದು ಸೈನ್ ಬೋರ್ಡ್ ಬೇಕಾಗುತ್ತೆ. ಸೊ ಇಲ್ಲೆಲ್ಲಿ ಕಲೆಕ್ಟ್ ಆಗ್ತಿದೆ, ಇಲ್ಲೊಂದು ಸೈನ್ ಬೋರ್ಡ್ ಹಾಕಬೇಕು. ಸೊ ಇದನ್ನು 6 ಬ್ಲಾಕ್ಸ್ ಡಿಗ್ ಮಾಡಬೇಕಾಗುತ್ತೆ. ನಿಮಿಷ, 6 ಬ್ಲಾಕ್ಸ್ ಡಿಗ್ ಮಾಡಬೇಕು. 2 3 4 5 1 2 3 4 5 6. ಓಕೆ, ಇಷ್ಟು ಸಾಕು. ಒಂದು ನಿಮಿಷ, ಮೇಲೆ ಹೋಗಬೇಕು. ಶರ್ಟ್ ಇದನ್ನು ತಗೊಬೇಕು. ಸೊ ಫಸ್ಟ್ ಒಂದು ರೂಮ್ ಮಾಡಿಬಿಡೋಣ ಇಲ್ಲಿ, ನಾವು ಇದು ನಿಂತ್ಕೊಳ್ಳೋ ಜಾಗ. ಸೊ ನಾವು ಫಸ್ಟ್ ಕ್ರಾಫ್ಟಿಂಗ್ ಟೇಬಲ್ ಇಕ್ಕೋಣ. ಮತ್ತು 2 ಹಾಪರ್ ಬೇಕೀಗ, ಇಲ್ಲ ಒಂದು ಸಾಕು. ಇಲ್ಲಿ ಒಂದು ಚೆಸ್ಟ್ ಇಕ್ಕಿ, ಸೊ ಈಗ ಇಲ್ಲಿ ಒಂದು ಸೊ ಗೈಸ್ ನೋಡಿ, ಸ್ಟಾರ್ಟ್ ಆಯ್ತು. Let's go guys.
ಸೊ ಗೈಸ್ ಫಾರ್ಮ್ ಕಂಪ್ಲೀಟ್ ಆಗಿದೆ. ಸೊ ಗೈಸ್ ಇಷ್ಟ ಆಗಲ್ಲ ಇರಿ. ಸೊ ಗೈಸ್ ನೋಡ್ಬೋದು ಫಾರ್ಮ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಇಟ್ ಈಸ್ ವರ್ಕಿಂಗ್ ಸೋ ಗುಡ್. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಜಾಂಬಿ ಬರ್ತಿದ್ದಾರೆ ಮತ್ತು ಇಟ್ ಈಸ್ ವರ್ಕಿಂಗ್ ವೆರಿ ಗುಡ್. ಸೊ ನಾನು ಒಂದು 15 ಮಿನಿಟ್ಸ್ ಇಲ್ಲಿ AFK ಮಾಡ್ತೀನಿ, ನೋಡೋಣ ಎಷ್ಟು XP ಆಗುತ್ತೆ. ಕರೆಂಟ್ಲಿ ನಾನು 9ಅಲ್ಲಿದ್ದೀನಿ. ಸೊ 10 XP ಆಗಿದೆ. ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ, ನೋಡೋಣ ಎಷ್ಟು XP ಟಚ್ ಆಗುತ್ತೆ. ಸೊ ಒಂದು 15 ನಿಮಿಷ ಆದಮೇಲೆ ಸಿಗ್ತೀನಿ ರೀ. ಸೊ ಗಾಯ್ಸ್ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ನೋಡಿದ್ರಿ ಎಲ್ಲರೂ ಹೆಂಗೆ ಈಸಿಯಾಗಿ ಒಂದು XP ಫಾರ್ಮ್ ಬಿಲ್ಡ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಆದಮೇಲೆ ನೋಡೋಣ, ಅದನ್ನು ಸ್ವಲ್ಪ ಆಫ್ಲೈನ್ ಹೋದ್ಮೇಲೆ ಅಪ್ಗ್ರೇಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ನೋಡ್ಬೋದು ಇವತ್ತು ಒಂದು XP ಫಾರ್ಮ್ ಬಿಲ್ಡ್ ಮಾಡಿದ್ದೀವಿ. ನೆಕ್ಸ್ಟ್ ಎಪಿಸೋಡಲ್ಲಿ ಬಂದ್ಬಿಟ್ಟು ನಾವು ಒಂದು ಐರನ್ ಫಾರ್ಮ್ ಬಿಲ್ಡ್ ಮಾಡಬೇಕಾಗುತ್ತೆ, ಯಾಕಂದರೆ ಆ ಐರನ್ ಫಾರ್ಮ್ ತುಂಬ ಸ್ಲೋ ವರ್ಕ್ ಆಗ್ತಿದೆ ಮತ್ತು ಅದು ತುಂಬ ದೂರನೂ ಆಗಿದೆ. ಸೊ ಇಲ್ಲೇ ನಮ್ಮ ಬೇಸ್ ಪಕ್ಕದಲ್ಲಿ ಒಂದು ಚೆನ್ನಾಗಿರೋ ಅಪ್ಗ್ರೇಡೆಡ್ ಐರನ್ ಫಾರ್ಮ್ ಬಿಲ್ಡ್ ಮಾಡೋಣ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಹೋಪ್ ಯು ಆಲ್ ಲೈಕ್ ದ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ಸ್ ಅ ಲಾಟ್.